ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಪ್ರಹ್ಲಾದ್ ಜೋಶಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅನ್ವರ್ ಮಾಡಿಪಾಡಿಗೆ 150 ಕೋಟಿ ಆಮಿಷ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ವಿರುದ್ಧ ಆರೋಪಕ್ಕೆ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. ತಾವು ಮಾಡ್ತಾ ಇರೋ ಅನಾಚಾರ ಮುಚ್ಕೊಳ್ಳೋದಕ್ಕೆ ಆರೋಪ ಮಾಡಲಾಗ್ತಾ ಇದೆ. ಇದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ರಿಯಾಕ್ಷನ್. ವಿಜೇಂದ್ರನ ಮೇಲೆ 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗೆ ಮಾತಾಡೋದು ಅಂತ ಇದ್ರ ಅರ್ಥ. 150,500 ಕೋಟಿ ಅಂತ ಹೇಳ್ಬೇಕಾಗಿತ್ತು. ಬೈ ಮಿಸ್ಟೇಕ್ ಅವರು 150 ಕೋಟಿ ಅಂದಿರ್ಬೇಕು. ಸಿದ್ದರಾಮಯ್ಯನವರು 1,500 ಕೋಟಿ ಇರ್ಬೋದು ಅಂತ ಹೇಳ್ಬೇಕಾಗಿತ್ತು. ಅವರು ಅಟ್ಟರ್ ನಾನ್ಸೆನ್ಸು. ಆ ಪತ್ರ ಇಲ್ಲ, ಅನ್ವರ್ ಮಾನಪಾಡಿ ಅವ್ರ ಹೇಳಿಕೆ ಇಲ್ಲ, ಏನು ಬೇಕಾದ ಮಾತಾಡೋದು. ಅಂದರೆ ಎಷ್ಟು ಬೇಜವಾಬ್ದಾರಿ ಇದ್ದಾರಂತ ಇದರಿಂದ ಅರ್ಥ ಆಗ್ತದ. ಮತ್ತು ಮಾತಾಡಿದರೆ ನಿಮ್ಮ ಕಾಲದಾಗಿತ್ತು, ನಮ್ಮ ಕಾಲದಾಗ ಅದಲ್ಲ. ನಾ ಹಿಂದೂ ಹೇಳಿದೆ ಅದಕ್ಕೆ ಸಿದ್ದರಾಮಯ್ಯ ತನಗೆ ಯಾವ್ದು ಬೇಕಾದಕ್ಕೆ ಅದು ಉತ್ತರನ ಕೊಡೋದಿಲ್ಲ ಅವರು. ನಾ ಕೇಳಿದೆ, ನಾವು ಅನ್ವರ್ ಮಾನಪಾಡಿ ಅವರು ವಿಜೇಂದ್ರ ನಮ್ಮ ಮನೆಗೆ ಬಂದಿದ್ರ ಅಂತ ಅನ್ವರ್ ಮಾನಪಾಡಿ ಅವರು ಹೇಳಿಲ್ಲ ಫಸ್ಟ್. ಆ ನಂತರ ಇವರು ಕಾಂಗ್ರೆಸ್ ಪಾರ್ಟಿಯವರು ತಮ್ಮ ಸುಳ್ಳನ್ನ ತಾವು ಮಾಡ್ತಾ ಇರುವಂಥ ಅಪಚಾರವನ್ನು, ತಾವು ಮಾಡುವಂಥ ಅನಾಚಾರವನ್ನು, ತಾವು ಹಿಂದೂಗಳಿಗೆ ಮಾಡ್ತಾ ಇರುವಂಥ ಅನ್ಯಾಯವನ್ನು ಮುಚ್ಚಿಕೊಳ್ಳಿಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಗಮನಿಸ್ತಾ ಇರೋದಾದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ವಿಜೇಂದ್ರ ಅವರು ಆಫರ್ ಮಾಡಿದ್ರು ಅನ್ವರ್ ಅವರಿಗೆ 150 ಕೋಟಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇಲ್ಲ, ಅನ್ವರ್ ಅವರೇ ಹೇಳ್ತಾರೆ 90% ಅಷ್ಟು ಇದು ಸುಳ್ಳು ಅನ್ನುವಂಥ ಮಾತನ್ನ ಹೇಳ್ತಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಇಲ್ಲ ವಿಡಿಯೋ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ತುಂಬಾ ಚರ್ಚೆಗೆ ಕಾರಣವಾಗ್ತಾ ಇರುವಂತಹ ವಿಚಾರ. ಸದ್ಯ ಡೀಟೇಲ್ಸ್ ಏನಿದೆ, ವಿಡಿಯೋ ಇದೆಯಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಖಂಡಿತ ಮಧು, ಏನು 2012-13ರಲ್ಲಿ ಇವರೊಂದು ವರದಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನಡೆದಿರುವಂಥದ್ದು ಅಂತ ಹೇಳಿ ಒಂದು ಆರೋಪವನ್ನು ಮಾಡಲಾಗಿದೆ. ಇಲ್ಲಿ ಸಂಪೂರ್ಣವಾದ ಪ್ರಕರಣವನ್ನು ನೋಡೋದಾದರೆ ಏನು ಆ ಸಂದರ್ಭದಲ್ಲಿ ಅನ್ವರ್ ಮಾನಪಾಡಿ ಅವರು ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಕೊಟ್ಟಂತಹ ಏನು 7,000 ಪುಟಗಳ ಈ ಒಂದು ವರದಿ ಏನಿದೆ, ಸೊ ವರದಿ ಕೂಡ ಇನ್ನೂ ಜಾರಿಗೆ ಬಂದಿಲ್ಲ ಅಂತ ಹೇಳಿ ಅವರು ಗರಂ ಆಗಿದ್ರು. ಅಂದರೆ ಇದು 2012-13ರಲ್ಲಿ BJP ಸರ್ಕಾರ ಏನಿತ್ತು, CM ಯಡಿಯೂರಪ್ಪ ಏನಿದ್ರು, ಆ ಸಂದರ್ಭದಲ್ಲಿ ಇವರು ವರದಿಯನ್ನು ಕೊಟ್ಟಿರ್ತಾರೆ. ಸೊ ಅದು ಮಂಡನೆ ಆಗೋದಿಲ್ಲ. ಅದಾದ ಬಳಿಕ ಕಳೆದ ಏನು ಇತ್ತೀಚೆಗೆ 2018-19ರಲ್ಲಿ ಏನು ಒಂದು BJP ಸರ್ಕಾರ ಮತ್ತೆ ಬರುತ್ತೆ. ಆರಂಭಿಕ ಹಂತದಲ್ಲಿ ಯಡಿಯೂರಪ್ಪ, ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಇಬ್ಬರು CM ಆಗ್ತಾರೆ. ಸೊ ಈ ಸಂದರ್ಭದಲ್ಲಿ ಇವರು ಕಿಡಿಕಾರ್ತಾರೆ, ಅಂದರೆ ಸರ್ಕಾರದ ವಿರುದ್ಧ, BJP ಸರ್ಕಾರದ ವಿರುದ್ಧ ಆವತ್ತು ಕಿಡಿಕಾರ್ತಾರೆ. TV9ಗೂ ಕೂಡ ಖುದ್ದು ಹೇಳಿಕೆಯನ್ನು ನೀಡಿರ್ತಾರೆ ಅನ್ವರ್ ಮಾನಪಾಡಿ ಅವರು. ಅಂದರೆ ಈ ಒಂದು ವರದಿಯನ್ನು ಮಂಡನೆ ಮಾಡಲಿಕ್ಕೆ ಈಗ BJP ಸರ್ಕಾರ ಇದೆ, ಆದರೂ ಕೂಡ ಇವರು ಯಾಕೆ ಮಂಡನೆಯನ್ನು ಮಾಡ್ತಾ ಇಲ್ಲ? ಸೊ ಇದರಲ್ಲಿ ಸಾಕಷ್ಟು ಅಸಮಾಧಾನ ಇದೆ, BJPಯವರ ಕೈವಾಡ ಇದೆ ಅನ್ನೋ ನಿಟ್ಟಿನಲ್ಲಿ ಇವರು ಆರೋಪಗಳನ್ನು ಮಾಡ್ತಾರೆ. ಸೊ ಆ ಸಂದರ್ಭಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಹೊರಹಾಕ್ತಾರೆ. ಸೊ ಈಗ ಏನು ಕಾಂಗ್ರೆಸ್ನವರು ಇವ್ರ ಬಗ್ಗೆ ವಿಡಿಯೋ ಇದೆ ಅಂತ ಹೇಳ್ತಾರೆ, ಅದು ನಿಜವಾದ ವಿಚಾರ. ಯಾಕೆಂತ ಹೇಳಿದರೆ ಇವರು ಕೆಲವೊಂದು ಕಡೆ ಹೇಳಿದ್ದಾರೆ, ಅಂದರೆ ಏನು ನನಗೆ ಆಮಿಷ ಬಂದಿತ್ತು, ಸೊ ವಿಜೇಂದ್ರ ಅವರು ಪ್ರಯತ್ನ ಪಟ್ಟಿರ್ಬೋದು ಅಂತ ಹೇಳಿ ಇವರು ಕೆಲವೊಂದು ವಿಡಿಯೋಗಳು ಕಾಂಗ್ರೆಸ್ ಅವ್ರ ಬಳಿ ಇದೆ. ಸೊ ಆ ವಿಡಿಯೋ ಕೂಡ ಅವ್ರು ಕಾಂಗ್ರೆಸ್ನವ್ರನ್ನ ಇರುವಂಥದ್ದು, ಮತ್ತು ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಎಲ್ಲರೂ ಕೂಡ ಆ ವಿಡಿಯೋವನ್ನು ಇಟ್ಕೊಂಡು ಆರೋಪವನ್ನು ಮಾಡ್ತಾ ಇರೋದು. ಆದರೆ 150 ಕೋಟಿ ತಗೊಂಡಿದ್ವಿ ಅಂತ ಹೇಳಿ ನಾನು ಎಲ್ಲೂ ಕೂಡ ಹೇಳಿಲ್ಲ ಅಂತ ಹೇಳಿ ಮಾನಪಾಡಿ ಅವರು ಹೇಳಿರುವಂಥದ್ದು. ಅಂದರೆ ಏನು 150 ಕೋಟಿಯನ್ನು ನನಗೆ ಆಮಿಷವನ್ನು ಒಡ್ಡಿದ್ರು ಅನ್ನೋ ನಿಟ್ಟಿನಲ್ಲಿ ನಾನು ಎಲ್ಲೂ ಕೂಡ ಮಾತಾಡಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅಂದರೆ ಈ ಒಂದು ವರದಿಯನ್ನು ಮಂಡನೆಯನ್ನು ಮಾಡಬೇಕು, ಅಂದರೆ ಈಗ BJP ಗೌರ್ಮೆಂಟ್ ಏನಿದೆ, ಸೊ ಇದು ಮಂಡನೆಯನ್ನು ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾನು ಕಿಡಿಕಾರಿದ್ದೆ. ಸೊ ಅಂತಹ ಸಂದರ್ಭದಲ್ಲಿ ನಾನು ಹೇಳಿದಂಥ ಮಾತನ್ನು ಸೊ ಕಾಂಗ್ರೆಸ್ ಇವಾಗ ಹೇಳ್ತಾ ಇರುವಂಥದ್ದು. ಆದರೆ ಕಾಂಗ್ರೆಸ್ ಬೇಸ್ಲೆಸ್ ಆರೋಪವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ನವರೇ ನಮಗೆ ಆಮಿಷವನ್ನು ಒಡ್ಡಿದ್ರು ಅಂತ ಹೇಳಿ ಅವರು ಬಾಂಬನ್ನು ಸಿಡಿಸಿರುವಂಥದ್ದು, ಮತ್ತು CBI ತನಿಖೆಗೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗುತ್ತೆ ಅಂತ ಹೇಳಿರುವಂಥದ್ದು. ಮಧು, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.